ನಮಸ್ಕಾರ ವೀಕ್ಷಕರೇ, ಇದು ಆ್ಯಕ್ಚುಲಿ ಮೈಸೂರಿನಲ್ಲಿ ನಡೆದಂತಹ ಡ್ರೋನ್ ಶೋದು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಬಟ್ ಈ ವಿಡಿಯೋ ತೆಗೆದಿರೋದು 4 ಅವರ್ಸ್ 5 ಅವರ್ಸ್ ವೆಯ್ಟ್ ಮಾಡಿ ಈ ವಿಡಿಯೋನ ತೆಗೆದಿರೋ ಅಂಥದ್ದು. ಯಾಕಂದರೆ ನಾವು ಹೋಗಿ ಕೂತ್ಕೊಂಡಿದ್ದು 5 o'clockಗೆ ಸ್ಟೇಡಿಯಂ ಒಳಗಡೆಗೆ. ಆ್ಯಂಡ್ ಅದು ನಾವು ಅಂದ್ಕೊಂಡ್ವಿ 7:30 8 o'clock ಹಂಗೆ ಸ್ಟಾರ್ಟ್ ಆಗುತ್ತಂತ. ಬಟ್ ಅದು ಸ್ಟಾರ್ಟ್ ಮಾಡಿದ್ದೆ ಅವರು 8:50 ಆ ಥರ ಸ್ಟಾರ್ಟ್ ಮಾಡಿದರು. ಫಸ್ಟ್ ಡೇ ಶೋಗೆ ಹೋಗಿದ್ವಿ. ಸೊ ತುಂಬ ಜನ ವೀಡಿಯೋಸ್ ನೋಡಿರ್ತೀರ, ಗಿನ್ನಿಸ್ ರೆಕಾರ್ಡ್ ಸಿಕ್ಕಿದೆ ಅಂತ ಹೇಳಿ. ಇದರಲ್ಲಿ ಒಂದು ಟೈಗರ್ ಫಾರ್ಮೇಷನ್ ಮಾಡಿದ್ದಾರೆ ಈ ಇದರಲ್ಲಿ ಡ್ರೋನ್ ಶೋನಲ್ಲಿ. ಸೊ ಅದಕ್ಕೆ ಆ್ಯಕ್ಚುಲಿ ಗಿನ್ನಿಸ್ ರೆಕಾರ್ಡ್ ಸಿಕ್ತು. ಅಲ್ಲೇ ಗಿನ್ನಿಸ್ ರೆಕಾರ್ಡ್ನ ಕೂಡ ಕೊಟ್ಟರು, ಅವಾರ್ಡ್ನ ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಅಂದರೆ ವೆಯ್ಟು ಮಾಡಿದ್ದು ವರ್ತ್ ಅಂತ ಅನ್ನಿಸ್ತು. 5 ಅವರ್ಸು 4.5 ಅವರ್ಸ್ ನಾವೇನು ವೆಯ್ಟ್ ಮಾಡಿದ್ವಿ, ಅದು ವರ್ತ್ ಅಂತ ಅನ್ನಿಸ್ತು. ಬಟ್ ಆದ್ರೂ ಕಂಪ್ಲೀಟಾಗಿ ನಮಗೆ ಕರೆಕ್ಟಾಗಿ ಫುಲ್ ಕಾಣಿಸ್ತು ಅಂತ ಹೇಳಲ್ಲ, ಬಟ್ ಕಂಡಷ್ಟನ್ನ ನಾನು ಟ್ರೈ ಮಾಡಿ ವೀಡಿಯೋನ ತೆಗೆದಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಡೇ ನಡೆದಂತಹ ಶೋ ಇದು. ಫಸ್ಟ್ ಡೇ ನಡೆದಂಥ ಶೋನಲ್ಲಿ ಗಿನ್ನಿಸ್ ರೆಕಾರ್ಡ್ ಏನಾಯ್ತಲ್ಲ, ಸೊ ಅದಕ್ಕೆ ನಾವುಗಳು ಸಾಕ್ಷಿಯಾಗಿದ್ವಿ ಅನ್ನೋದು ಒಂದು ತುಂಬ ಖುಷಿಯಾದಂತಹ ವಿಷಯ. ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ. ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ಇರುತ್ತಂತೆ ಟಿಕೆಟ್ಸ್ಗೆ. ಸೊ ನೀವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಬರ್ಬೋದು. ಯಾರಾದರೂ ಗೊತ್ತಿದ್ದವರಿದ್ದರೆ ಅವರಿಗೆ ಫ್ರೀ ಪಾಸ್ ಏನಾದರೂ ಕೊಟ್ಟರೆ ಫ್ರೀ ಪಾಸಲ್ಲಿ ಕೂಡ ನೀವು ಎಂಟ್ರಿ ಆಗಿ ನೋಡ್ಬೋದು. ಐ ಥಿಂಕ್ ಟಿಕೆಟ್ ತೊಗೊಂಡವರಿಗೆ ಸ್ವಲ್ಪ VIP ಸೀಟ್ಸ್ಗಳು ಆ ಥರ ಇರುತ್ತೆ ಅಂದ್ಕೊಳ್ತೀನಿ. ನಮಗೆ ಫ್ರೀ ಪಾಸಲ್ಲಿ ಸಿಕ್ಕಿದ್ರಿಂದ ಸ್ವಲ್ಪ ನಾವು ಈ ಕಡೆ ಔಟ್ಸೈಡ್, ಅಂದರೆ ನಮ್ಮ ಸೀಟ್ ಅರೇಂಜ್ಮೆಂಟ್ಸು ನಾರ್ಮಲ್ ಸ್ಟೇಡಿಯಮ್ದೇನಿರುತ್ತೆ ಅದೇ ಇರುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಈ ಟೈಗರ್ ಇದೆಯಲ್ಲ, ಸೊ ಇದಕ್ಕೇ ಗಿನ್ನಿಸ್ ರೆಕಾರ್ಡ್ ಸಿಕ್ಕಿದ್ದು. ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಿಮಗೆ ಅಟ್ಲೀಸ್ಟ್ ನೋಡಲಿ ಅನ್ನೋ ರೀಸನ್ಗೆ ಕಷ್ಟಪಟ್ಟು ಏನೋ ಒಂದು ವೀಡಿಯೋ ತೆಗೆದು ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ,